ನಮ್ಮ ಕೆಟ್ಟ ನಮ್ಮ ಆರೋಗ್ಯ ಇನ್ನು ಯಾವಾಗ ಕೆಡುತ್ತೆ ಅನ್ನೋದನ್ನ ನೋಡ್ತಾ ನಮ್ಮ ಕೆಟ್ಟ ಜೀವನ ಶೈಲಿಯಿಂದ ಕೆಡಬಹುದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸೋಲುಂಟಾದಾಗ, ಏಕಾಂಗಿತನ ಕಾಡ್ದಾಗ, ಸ್ನೇಹ ಸಂಬಂಧಗಳು ಮುರಿದು ಬಿದ್ದಾಗ ಖಿನ್ನತೆಗೂ ಕಾರಣ ಆಗ್ಬೋದು. ದುಃಖ, ಬೇಸರ ಮತ್ತು ಖಿನ್ನತೆಯಿಂದ ದೈಹಿಕ ಚಟುವಟಿಕೆಯಲ್ಲಿ ನೀರು ಆಹಾರಗಳಲ್ಲಿ ವ್ಯತ್ಯಾಸ ಉಂಟಾದ್ರೂ, ಉಸಿರಾಟದಲ್ಲಿ ವ್ಯತ್ಯಾಸ ಉಂಟಾದಾಗ ಕೂಡ ಮೆದುಳಿಗೆ ಲಭ್ಯವಾಗುವ ಆಮ್ಲಜನಕದಲ್ಲಿ, ಜಲಾಂಶದಲ್ಲಿ ಹಾಗೂ ಗ್ಲೂಕೋಸ್ ಅಂಶದಲ್ಲಿ ವ್ಯತ್ಯಾಸ ಉಂಟಾಗಿ ಆವಾಗ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗ್ಬೋದು ಅನ್ನೋದನ್ನ ನೋಡಿದ್ವಿ. ನಮ್ಮ ನಿದ್ರೆಯ ಸಮಯ, ನಿದ್ರೆಯ ಅವಧಿ ಕೂಡ ಮನುಷ್ಯನ ಮನಸ್ಸಿನ ಮೇಲೆ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅನಾರೋಗ್ಯಕ್ಕೆ ಆಧ್ಯಾತ್ಮಿಕ ಕಾರಣ ನಮ್ಮ ಗತ ಜನ್ಮಗಳ ಪಾಪಕರ್ಮಗಳಿರ್ಬೋದು, ಪಾಪಕೃತ್ಯಗಳಿರಬಹುದು, ಪೂರ್ವ ಜನ್ಮದ ವಾಸನೆಗಳಿರಬಹುದು. ಗೊತ್ತಿದ್ದು ತಪ್ಪುಗಳನ್ನ ಮಾಡಿದ್ರೆ, ತಪ್ಪಾಗಿ ನಡ್ಕೊಂಡ್ರೆ ಇದೇ ಜನ್ಮದಲ್ಲಿ ಆ ತಪ್ಪುಗಳನ್ನ ತಿದ್ದುಕೊಳ್ಳದೆ ಇದ್ರೆ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ದೆ ಇದ್ರೆ, ಮುಂದಿನ ಜನ್ಮದಲ್ಲಿ ಈ ಕೆಟ್ಟ ಕರ್ಮದ ಫಲವಾಗಿ ಆ ಕೆಟ್ಟ ಕರ್ಮಗಳೇ ಇನ್ನೂ 20 ಪಟ್ಟು ಘೋರವಾಗಿ, ಕ್ರೂರವಾಗಿ ಪರಿಣಮಿಸಿ ನಮ್ಮನ್ನ ಅನಾರೋಗ್ಯನೂ ಸೇರಿದ ಹಾಗೆ ಹಲವು ರೀತಿಯಲ್ಲಿ ಬಾಧಿಸುತ್ತೆ ಅನ್ನೋವರೆಗೂ ನೋಡಿದ್ವಿ. ಇದನ್ನ ಬುದ್ಧ ಹೇಳಿರೋದು. ನಾವೇನ್ ಮಾಡಿರ್ತೀವೋ ಅದು 20 ಪಟ್ಟು ಹೆಚ್ಚಾಗಿ ನಮಗ್ ಬರುತ್ತೆ. ಒಳ್ಳೇದ್ ಮಾಡಿದ್ರೆ 20 ಪಟ್ಟು ಹೆಚ್ಚಾಗಿ ಬರುತ್ತೆ. ತಪ್ಪಾಗಿ ಕೆಟ್ಟ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅದು 20 ಪಟ್ಟು ಘೋರವಾಗಿ ಬರುತ್ತೆ ಅಂತ ಬುದ್ಧ ಹೇಳಿರೋಂಥದ್ದು. ಇದರ ಮುಂದಿನ ಭಾಗವಾಗಿ ಇನ್ನೂ ಯಾವ ಕಾರಣಗಳಿಂದ ನಮ್ಮ ಆರೋಗ್ಯ ಕೆಡಬಹುದು, ನಮ್ಮ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು ಅನ್ನೋದನ್ನ ನೋಡೋಣ. ಮಾನವನಿಗೆ ಬಂದು ಬರೋ ಅಂತ ತಗೊಳ್ಳೋಣ. ಮಾನವನಿಗೆ ಬರುವಂತ 3 ರೀತಿಯ ದುಃಖಗಳಲ್ಲಿ ಅಂದ್ರೆ ತಾಪತ್ರಯಗಳಲ್ಲಿ ಅರಿಷಡ್ವರ್ಗ ತಾಪ ಒಂದು. ದುಃಖಗಳಿಗೆ ಕಾರಣ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು. ಇವೆಲ್ಲವೂ ಕೂಡ ಭಾವನೆಗಳೇನೆ, ಗುಣ ಸ್ವಭಾವಗಳೇ ಹಾಗೂ ಉದ್ರೇಕಗೊಂಡಂಥ ಭಾವನೆಗಳೇ, ನಡವಳಿಕೆಗಳೇ. ಇವು ಅತಿಯಾದಾಗ, ಮಿತಿಮೀರಿ ಪ್ರಕಟಗೊಂಡಾಗ ಅವೇ ಶತ್ರುವಾಗಿ ಪರಿಣಮಿಸುತ್ತೆ. ಅದಕ್ಕೆ ಈ 6 ಗುಣ ಸ್ವಭಾವಗಳನ್ನ ಅರಿಷಟ್ ವರ್ಗ ಅಂತ ಹೇಳಿರುವಂಥದ್ದು. ಅವು ಮಾನವನ ಶಾರೀರಿಕ ಹಾಗೂನು ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರೋದು ಖಂಡಿತ. ಮುಂದಿನ ಕಾರಣ ಮನಸ್ಸಿಗೆ ನೋವಾಗೋ ಹಾಗೇನೆ ದೇಹಕ್ಕೆ ಅತಿಯಾದ ನೋವುಂಟಾಗೋದು ಕೂಡ ಸತ್ಯ. ದೇಹದಲ್ಲಿ ಉಂಟಾಗುವಂತ ನೋವುಗಳಿಗೆ ಕಾರಣ ಪ್ರಾಣಿ ಹಿಂಸೆ ಹಾಗೂ ಮಾಂಸಾಹಾರ ಸೇವನೆ. ಜೀವ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಜೀವ ತೆಗೆದ್ರೆ, ನೋವು ಮಾಡಿದ್ರೆ ದೇಹದಲ್ಲಿ ನೋವುಗಳನ್ನ ನಾವು ಅನುಭವಿಸ್ಲೇಬೇಕು ಅಂತ ಪತ್ರಿಸರು ಹೇಳ್ತಾ ಇದ್ರು. ಮೊದಲಿಗೆ ಮಾಂಸಾಹಾರವನ್ನ ಪೂರ್ತಿ ತ್ಯಜಿಸ್ಬೇಕು. ನಾವು ಇದುವರೆಗೂ ತಿಂದಿರುವಂತ ಮಾಂಸಾಹಾರಕ್ಕಾಗಿ ಕೊಂದಿರೋ ಪ್ರಾಣಿಗಳ ಹತ್ರ ಪ್ರತಿನಿತ್ಯ ಕ್ಷಮೆ ಕೇಳ್ಬೇಕು, ಪಶ್ಚಾತ್ತಾಪ ಪಡಬೇಕು. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಮೂಲಕ ಸ್ವಲ್ಪ ಮಟ್ಟಿಗೆ ಕರ್ಮಗಳನ್ನ ಸವಸ್ಬಹುದು, ದೇಹದ ನೋವು ಬಾಧೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಪತ್ರಿಸರು ಹೇಳಿದ್ರು. ಈ ಮಾನವನ ಜೀವನ, ಅವನ ಬದುಕೇನಿದೆಯೋ ಕಣ್ಣಲ್ಲಿ ಕಾಣುವಂತಹದ್ದು. ಆದ್ರೆ ಅವನ ಜೀವನದ ಹಿಂದಿರುವಂತಹ ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ, ಸಮಾಧಾನ, ಅವನ ಅನಿಸಿಕೆಗಳು, ಭಾವನೆಗಳು, ಚಿಂತನೆಗಳು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು. ಹಾಗೇನೆ ಅವನಿಗೆ ಅವನೇನ್ ಸಫರ್ ಆಗ್ತಾನೋ, ಅವನೇನ್ ಚಿಂತೆ ಮಾಡಿ ಕೊರಗತ್ಕೊಂಡಿರುತ್ತೋ ಆ ಕೊರಗು, ನಿರಾಸೆ, ನಿರಾಸಕ್ತಿ, ಸೋಮಾರಿತನ, ಚಂಚಲತೆ, ಖಿನ್ನತೆ, ಭಯ, ಕೋಪ, ಹಠ, ತೃಪ್ತಿ ಹಾಗೂ ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳು ಕೂಡ, ನ್ಯೂನ್ಯತೆಗಳು ಕೂಡನು ಮನಸ್ಸಿಗೆ ಸಂಬಂಧಪಟ್ಟಿರುವಂಥವು. ಭಾವೋದ್ರೇಕಗಳು ಅವನ ಮನಸ್ಸಿಗೆ ಸಂಬಂಧಪಟ್ಟಿರೋರು. ಮಾನವ ಬಯಸುವಂತ ನೆಮ್ಮದಿ, ತೃಪ್ತಿ, ಸಮಾಧಾನವನ್ನ ಯಾವುದೇ ಒಂದು ಮಾತ್ರೆ ತಗೊಂಡ್ರೆ ಸರಿ ಹೋಗಲ್ಲ. ಯಾವುದೇ ಔಷಧಿಗಳು ಕೂಡ ತೃಪ್ತಿ, ಸಮಾಧಾನ ಕೊಡಕ್ ಸಾಧ್ಯ ಆಗಲ್ಲ. ಹಾಗೆ ಯಾವುದೇ ಔಷಧಿಗಳು ಕೊರಗು, ನಿರಾಸೆ, ನಿರಾಸಕ್ತಿ, ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳನ್ನ, ನ್ಯೂನತೆಗಳನ್ನ ಸರಿಪಡಿಸಕ್ಕೆ ಆಗಲ್ಲ. ಸಮಸ್ಯೆಗಳಿಂದ ಹೊರಬರಕ್ಕೆ ಬೇಕಿರೋದು ನಮ್ಮ ಸ್ವಪ್ರಯತ್ನ ಹಾಗೂ ಸ್ವಯಂ ಪ್ರೇರಣೆ. ಸಮಸ್ಯೆಗಳನ್ನ ಎದುರಿಸಕ್ಕೆ ಬೇಕಾಗಿರುವಂತ ಸಹನೆ, ಸಂಯಮ, ಧೈರ್ಯ, ಸ್ಥೈರ್ಯ, ಛಲ ಎಲ್ಲ ಆತ್ಮ ಸಂಬಂಧಿತ. ಈ ಮನಸ್ಸು ಕಣ್ಣಿಗೆ ಕಾಣಲ್ಲ, ಆತ್ಮನೂ ಕಣ್ಣಿಗೆ ಕಾಣಲ್ಲ, ಆದ್ರೆ ಅವುಗಳ ಪಾತ್ರ ಬಹಳ ದೊಡ್ಡದು. ಈ ನಮ್ಮ ಚರ್ಮಚಕ್ಷುವಿಗೆ ಮನಸ್ಸು ಕಾಣಲ್ಲ, ಆತ್ಮನೂ ಕಾಣಲ್ಲ, ಆದ್ರೆ ಅವೆರಡೂನು ಒಬ್ಬ ವ್ಯಕ್ತಿಯ ಮೇಲೆ
ವ್ಯಕ್ತಿಯ ಕ್ಷಣ ಕ್ಷಣದ ಜೀವನದ ಮೇಲೆ, ಅವನ ಆರೋಗ್ಯ ಅಭಿವೃದ್ಧಿ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅಂತ ತಿಳಿಯಕ್ಕೆ ಸಾಧ್ಯ ಅಧ್ಯಾತ್ಮ ಜ್ಞಾನದಿಂದ, ಆಧ್ಯಾತ್ಮಿಕ ವಿಧಾನದಿಂದ ಮಾತ್ರ. ಭಾರತೀಯರು ಆಧ್ಯಾತ್ಮಿಕ ಜ್ಞಾನ ಹಾಗೂ ವಿಜ್ಞಾನದಲ್ಲಿ ಪರಿಣಿತರಾದರೂ ಕೂಡ ಪಾಶ್ಚಾತ್ಯ ದೇಶಗಳು ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಸಂಶೋಧನಾತ್ಮಕವಾಗಿ ಆರೋಗ್ಯಕ್ಕೂ ಭಾವನೆ ಮತ್ತು ಭಾವೋದ್ರೇಕಕ್ಕೂ ಇರೋ ಸಂಬಂಧ ಕುರಿತು ಸಾಕಷ್ಟು ಸಂಶೋಧನೆಗಳನ್ನ ಸಾಧಿಸಿರೋದ್ರಿಂದ ನಾವು ಅದರ ಬಗ್ಗೆನೂ ತಿಳಿದು ಎಚ್ಚರಿಕೆಯ ಜೀವನವನ್ನ ನಡೆಸಕ್ಕೆ ಸಹಾಯ ಆಗತ್ತೆ. ಈ ಆರೋಗ್ಯದ ಮೇಲೆ ಭಾವೋದ್ವೇಗಗಳ ಪರಿಣಾಮ ಕುರಿತು ತಿಳಿಯೋ ಸಲುವಾಗಿ ಈ ದಿವಸ ನಾವು ಮಾನವನಲ್ಲಿ ಉದ್ಭವವಾಗುವಂತ ಭಾವನೆಗಳು, ಭಾವೋದ್ರೇಕಗಳು ಯಾವುವು, ಭಾವನೆಗಳು, ಭಾವೋದ್ರೇಕಗಳು ಹೇಗೆ ಅನಾರೋಗ್ಯಕ್ಕೆ ಕಾರಣ ಆಗತ್ತೆ, ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವಂತ ಜೈವಿಕ ರಾಸಾಯನಿಕಗಳಿಗೂ ಮಾನವನ ಭಾವೋದ್ರೇಕಗಳಿಗೂ ಇರೋ ಸಂಬಂಧ ಏನು, ಈ ನಿಟ್ಟಿನಲ್ಲಿ ಹಲವಾರು ಸಂಶೋಧನೆಗಳು ಪಾಶ್ಚಾತ್ಯ ದೇಶದಲ್ಲಿ ನಡೆದಿದ್ದು, ವೈದ್ಯರುಗಳ ಹಾಗೂ ಮನೋವಿಜ್ಞಾನಿಗಳ ಸಂಶೋಧನೆಯಿಂದ ಅವರುಗಳು ಏನು ಕಂಡುಕೊಂಡಿದ್ದಾರೆ ಅಂತಂದ್ರೆ, ಇಂತಹ ಮನೋಸಂಬಂಧಿತ ಭಾವೋದ್ರೇಕಗಳಿಂದ ಉಂಟಾದಂತಹ ಆರೋಗ್ಯದ ಸಮಸ್ಯೆಗಳಲ್ಲಿ ಅವರ ದೇಹದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗತ್ತೆ. ಅಂದ್ರೆ ಇಮ್ಯೂನ್ ಸಿಸ್ಟಮ್ ನಲ್ಲಿ ವ್ಯತ್ಯಾಸ ಆಗತ್ತೆ, ಹಾಗೂ ದೇಹದಲ್ಲಿರುವಂತ ಅಂತಃಸ್ರಾವಕ ವ್ಯವಸ್ಥೆಯಲ್ಲಿ ಅಂದ್ರೆ ಎಂಡೋಕ್ರೈನ್ ಫಿಸಿಯಾಲಜಿನಲ್ಲಿ ವ್ಯತ್ಯಾಸ. ಅಂದ್ರೆ ಹಾರ್ಮೋನ್ಸ್ ಏನು ಉತ್ಪತ್ತಿಯಾಗಿ ರಕ್ತಕ್ಕೆ ಚೆಲ್ಲುತ್ತೋ ಆ ಒಂದು ಅಂತಃಸ್ರಾವಕ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳು ಉಂಟಾಗಿ ಮೆದುಳಿನ ಕಾರ್ಯಕ್ಷಮತೆಯಲ್ಲಿ ನ್ಯೂನ್ಯತೆಗಳು ಉಂಟಾಗಿ ವ್ಯಕ್ತಿಯ ಚಟುವಟಿಕೆಗಳೇ ಕಡಿಮೆ ಆಗತ್ತೆ ಅಂತ ಕಂಡುಕೊಂಡಿದ್ದಾರೆ. ವ್ಯಾಧಿಗೆ ಕಾರಣಗಳು ಏನಿರಬಹುದು ಅಂತ ಊಹಿಸಬಹುದಾಗಿದ್ರು ಕೂಡ ಸೂಚಿಸುವಂತ ಔಷಧೋಪಚಾರಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡದಿರೋದು ಅವರುಗಳ ಗಮನಕ್ಕೆ ಬಂದಿರೋದ್ರಿಂದಾನೇ ಆಧ್ಯಾತ್ಮಿಕ ಮಾರ್ಗವಾದ ಧ್ಯಾನ ಹಾಗೂ ಯೋಗಕ್ಕೆ ಅವರುಗಳೇ ಸೂಚಿಸ್ತಿರೋದು ಎಲ್ಲರ ಗಮನಕ್ಕೆ ಬಂದಿದೆ, ನಮ್ಮ ಅನುಭವಕ್ಕೂ ಬಂದಿದೆ. ಹಂಗಾಗಿ ದುಃಖ, ಅಸಮಾಧಾನ ಉಂಟಾಗಿ ಅದರಿಂದ ದೇಹದ ಜೈವಿಕ ರಾಸಾಯನಿಕಗಳ ಉತ್ಪತ್ತಿಯಲ್ಲಿ, ಬಯೋಕೆಮಿಕಲ್ಸ್ ಏನ್ ನಮ್ಮ ಲಿವರ್ ಇಂದ ಉತ್ಪತ್ತಿ ಆಗುತ್ತೋ ಆ ಉತ್ಪತ್ತಿಯಲ್ಲಿ ಏರುಪೇರು ಉಂಟಾಗಿ ಮೆದುಳಿನ ಕಾರ್ಯಾಚರಣೆಯಲ್ಲಿ ಹಾಗೂ ಅಂಗಾಂಗಗಳ 14 ಸಿಸ್ಟಮ್ ಅಂತ ವ್ಯವಸ್ಥೆ ಅಂತ ಏನ್ ಹೇಳಿದ್ವೋ ಅವುಗಳ ಕಾರ್ಯವೈಖರಿಯಲ್ಲಿ ನ್ಯೂನ್ಯತೆ ಕಂಡುಬಂದು ಅಂಗವೈಫಲ್ಯಕ್ಕೂ, ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳಿ ಅಂಗವೈಫಲ್ಯಕ್ಕೂ ಕೂಡ ಕಾರಣ ಆಗಿ ಇಂತಹ ಕಾಯಿಲೆಗಳಿಗೆ, ಮನೋದೈಹಿಕ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ ಕಾರಣವನ್ನ ಯಾವ ಲ್ಯಾಬ್ ಇನ್ವೆಸ್ಟಿಗೇಷನ್ ಇಂದಾನು ಕಂಡುಹಿಡಿಯಕ್ಕಾಗಲ್ಲ, ಯಾರೂ ಕಂಡುಹಿಡಿಯಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಒಂದು ಸಂಶೋಧನೆ ಪ್ರಕಾರ ಸಾಮಾನ್ಯವಾಗಿ ನಮ್ಗೆ 10 ಭಾವನೆಗಳಿದ್ರೂ ಕೂಡ ಅವರು ರಿಸರ್ಚ್ ಮಾಡುವಾಗ ಅಂಗಾಂಗಗಳ ಮೇಲೆ ಪ್ರಭಾವ ಬೀರುವಂತ ಯಾವ ಭಾವನೆಗಳು ಅನ್ನೋದನ್ನ 7 ಭಾವನೆಗಳು ಅಂತ ಹೇಳಿದ್ದಾರೆ. ಈ 7 ಭಾವನೆಗಳಿಂದ ಪ್ರಭಾವಿತಗೊಳ್ಳುವಂತಹ ಅಂಗಾಂಗಗಳು 6 ಅಂತ ತಿಳಿಸಿದ್ದಾರೆ. 7 ಭಾವನೆಗಳು ಯಾವುವು ಅಂತಂದ್ರೆ ಕೋಪ, ಸಂತೋಷ, ವಿಚಾರಮಗ್ನತೆ. ವಿಚಾರಮಗ್ನತೆ ಅಂದ್ರೆ ಥಾಟ್ಫುಲ್ ಆಗಿರುವಂತದ್ದು, ಅಂದ್ರೆ ಯಾವ್ದಾರೋ ಒಂದು ವಿಚಾರವಾಗಿ ಕೆಲಸದ ಸಂಕಲ್ಪ, ಒಂದು ಕಾನ್ಸೆಪ್ಟ್ ತಗೊಂಡು ಅದರಲ್ಲಿ ವಿಚಾರ ಮಾಡ್ತಾ ಇದ್ರೆ, ವೈಚಾರಿಕತೆಯಲ್ಲಿದ್ರೆ ಅದು ಒಂದು ಭಾವನೆ. ದುಃಖ, ಭಯ, ಆಶ್ಚರ್ಯ ಮತ್ತು ಆತಂಕ ಅಂದ್ರೇನು, ಯಾವ 7 ಭಾವನೆಗಳು ತಗೊಂಡಿದ್ದಾರೆ ಅಂದ್ರೆ ಕೋಪ, ಸಂತೋಷ, ವಿಚಾರಮಗ್ನತೆ, ದುಃಖ, ಭಯ, ಆಶ್ಚರ್ಯ ಹಾಗೂ ಆತಂಕ. ಈ ಭಾವನೆಗಳು ತಾರಕಕ್ಕೇರಿದಾಗ, ಆಕಸ್ಮಿಕವಾಗಿ ಅತಿಯಾದಾಗ, ಉದ್ವೇಗಕ್ಕೊಳಗಾದಾಗ ಉದ್ರೇಕ ಅಂತ ಅನ್ನಿಸ್ಕೊಳ್ಳುತ್ತೆ. ಭಾವೋದ್ರೇಕಗಳಿಂದ ತೊಂದರೆಗೀಡಾಗುವಂತ ಅಂಗಗಳು 6 ಅಂತ ಹೇಳಿದ್ದಾರೆ. ಆ 6 ಅಂಗಗಳು ಯಾವುದು ಅಂತಂದ್ರೆ ಲಿವರು, ಹಾರ್ಟು, ಸ್ಪ್ಲೀನು, ಲಂಗ್ಸು, ಕಿಡ್ನೀಸು ಹಾಗೂ ಗಾಲ್ ಬ್ಲಾಡರ್. ಸೊ ಈ 7 ಭಾವನೆಗಳಿಗಿಂದ ಯಾವ ಅಂಗಕ್ಕೆ ತೊಂದರೆ ಆಗುತ್ತೆ, ಅದ್ರ ಪ್ರಭಾವ ಬೀರುತ್ತೆ ಅಂದ್ರೆ ಲಿವರ್ ಮುಖ್ಯವಾದದ್ದು, ಹಾರ್ಟು, ಸ್ಪ್ಲೀನು, ಲಂಗ್ಸು, ಕಿಡ್ನೀಸು ಹಾಗೂ ಗಾಲ್ ಬ್ಲಾಡರ್. ಅಂದ್ರೆ ಯಕೃತ್, ಹೃದಯ, ಗುಲ್ಮ, ಪುಪ್ಪಸ, ಮೂತ್ರಪಿಂಡಗಳು ಹಾಗೂ ಗಾಲ್ ಪಿತ್ತಕೋಶ. ಪ್ರತಿಯೊಂದೊಂದು ಅಂಗಕ್ಕೂ ಅದರದೇ ಆದಂತ ಪ್ರಾಮುಖ್ಯತೆ ಇದೆ, ಕೆಲಸ ಇದೆ. ಆ ಅಂಗಗಳಿಗೇನಾದ್ರೂ ತೊಂದರೆ ಆದಾಗ, ಆ ಅಂಗಗಳ ಕಾರ್ಯವೈಖರಿಗೆ ಏನಾದ್ರೂ ಅಡಚಣೆ ಉಂಟಾದಾಗ ಆಯಾ ಕೆಲಸ ಮಾಡಲ್ಲ. ಆಗೇನಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ, ಅನಾರೋಗ್ಯ ಬಾಧಿಸುತ್ತೆ. ಭಗವಂತನ ಲೆಕ್ಕಾಚಾರದಲ್ಲಿ
ಈ 6 ಅಂಗಾಂಗಗಳ ಕೆಲಸಗಳು ಏನೇನು ಅಂತ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಈ ಯಕೃತ್ ಲಿವರ್ ಕೆಲಸ ಏನು? ನಮ್ಮ ದೇಹದಲ್ಲಿರುವಂತ ಪಿತ್ತಜನಕಾಂಗ ಯಕೃತ್ ಅನ್ನೋದು ಅತಿ ಮುಖ್ಯವಾದ ಕಾರ್ಯವನ್ನ ನಿರ್ವಹಿಸುತ್ತೆ. ನಾವು ಸೇವಿಸುವಂತ ಆಹಾರವನ್ನ ಚಯಾಪಚಯಗೊಳಿಸಿ ನಮ್ಮ ದೇಹಕ್ಕೆ ಅವಶ್ಯವಿರುವಂತ ಹಾಗೂ ಬೇಡದ ಅಂಶಗಳು ಯಾವುವು ಯಾವುದು ಅಂತ ಅನ್ನೋದನ್ನ ವಿಂಗಡಿಸಿ ಎಷ್ಟೆಷ್ಟು ಇರಬೇಕು ಅನ್ನೋದನ್ನು ನಿರ್ಧರಿಸಿ ವಿಷಕಾರಿ ರಾಸಾಯನಿಕಗಳನ್ನ ಬೇಡದ್ದನ್ನ ಹೆಚ್ಚಾಗಿರೋದನ್ನ ಹೊರಹಾಕೋ ಕೆಲಸ ಅದರದು. ಕೊಲೆಸ್ಟ್ರಾಲ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಲಿವರು. ವಿಟಮಿನ್ ಎ ಮತ್ತು ಕಬ್ಬಿಣವನ್ನ ಸಂಗ್ರಹಿಸುತ್ತೆ. 250 ಗ್ಯಾಲನ್ ರಕ್ತವನ್ನ ಶೋಧಿಸುತ್ತೆ. ರಕ್ತ ಹೆಪ್ಪುಗಟ್ಟಕ್ಕೆ ಬೇಕಿರುವಂತ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡುತ್ತೆ. ನಂಜನ್ನ ನಿವಾರಿಸುತ್ತೆ, ಅಂದ್ರೆ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡುತ್ತೆ. ಸುಮಾರು 600 ರಿಂದ 700 ಜೈವಿಕ ರಾಸಾಯನಿಕಗಳನ್ನ ಉತ್ಪತ್ತಿ ಮಾಡಿ ರಕ್ತಕ್ಕೆ ಸೇರಿಸೋ ಮೂಲಕ ರೋಗಗಳನ್ನ ಗುಣಪಡಿಸುತ್ತೆ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗಿರದಂತಹ, ನಮ್ಮ ಜೀವನಕ್ಕೆ ಹೊಂದದ ಮತ್ತು ಬೇಡದ, ನಮಗೇ ಒಳ್ಳೆಯದಲ್ಲದ ನಡವಳಿಕೆಯಲ್ಲಿ ಏನಾದರೂ ತೊಡಗಿಕೊಂಡಿದ್ರೆ ಅದು ಪಿತ್ತಜನಕಾಂಗದ ಮೇಲೆ ನೇರ ಪ್ರಭಾವ ಬಿದ್ದು ಹಲವಾರು ಸಮಸ್ಯೆಗಳು ಉದ್ಭವವಾಗುತ್ತೆ. ನಮ್ಮ ದೋಷಪೂರಿತ ಸ್ವಭಾವಗಳನ್ನ ನಾವೇ ತ್ಯಜಿಸಿದ್ದೆ ಆದ್ರೆ ಪಿತ್ತಜನಕಾಂಗದ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ ಅಂತ ಅವರು ದಾಖಲಿಸಿದ್ದಾರೆ. ಎರಡನೇ ಅತಿ ಮುಖ್ಯವಾದ ಅಂಗ ಹೃದಯ. ದೇಹದ ಅತಿ ಮುಖ್ಯ ಅಂಗ ಹೃದಯ. ಈ ಹೃದಯ ನಮ್ಮ ಭಾವನೆಗಳಿಗೆ ಮತ್ತು ಪ್ರೀತಿಗೆ ಪ್ರತೀಕ. ದೇಹದ ಎಲ್ಲಾ ಭಾಗಗಳಿಗೂ ರಕ್ತ ಪರಿಚಲನೆಯನ್ನ ನೋಡ್ಕೊಳ್ಳುತ್ತೆ. ದೇಹದಲ್ಲಿರೋ ಪ್ರಾಣಶಕ್ತಿ ಚೈತನ್ಯವನ್ನ ಮತ್ತು ಬದುಕನ್ನ ಸೂಚಿಸುತ್ತೆ. ಯಾವುದೇ ಭಾವನಾತ್ಮಕ ಅಸಮತೋಲನ ಅಂದ್ರೆ ಇಮೋಷನಲ್ ಇಂಬ್ಯಾಲೆನ್ಸ್ ಆದಾಗ ಈ ಮೂಲ ಪ್ರಾಣಶಕ್ತಿ ಚೈತನ್ಯಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತನೂ, ಮಾನಸಿಕ ಘರ್ಷಣೆ ಅಥವಾ ದುಃಖದ ಪ್ರಭಾವ ಹೃದಯದ ಮೇಲೆ ಬಿದ್ರೆ ಪ್ರಾಣಾಪಾಯ ಖಂಡಿತ. ಹೃದಯದ ನಿರಂತರ ಬಡಿತ ಆರೋಗ್ಯಕ್ಕೆ ಸಂಬಂಧಿಸಿದಂತ ಸಾಕಷ್ಟು ವಿಚಾರಗಳನ್ನ ಸೂಚಿಸುತ್ತೆ. ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನ ತಿಳಿಸುತ್ತೆ. ನೆಕ್ಸ್ಟ್ ಆರ್ಗನ್ನು ಗುಲ್ಮ, ಸ್ಪ್ಲೀನ್ ಅಂತ. ಕೆಂಪು ರಕ್ತ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ, ರಕ್ತವನ್ನ ಶೋಧಿಸುತ್ತೆ. ನೆಕ್ಸ್ಟ್ ಲಂಗ್ಸ್ ಏನ್ ಮಾಡುತ್ತೆ? ನಮ್ಮ ಉಸಿರಾಟ ಪುಪ್ಪುಸದ ಮೂಲಕ ನಡೆದು ನಮ್ಗೆ ಅವಶ್ಯವಿರೋ ಆಮ್ಲಜನಕವನ್ನ ಹೀರ್ಕೊಂಡು ರಕ್ತ ಪ್ರವಾಹಕ್ಕೆ ಬಿಟ್ಟು ನಮ್ಗೆ ಬೇಡದೇ ಇರುವಂತ ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ ನ ಸೆಳೆದು ಹೊರಗೆ ಹಾಕುತ್ತೆ. ಉಸಿರಾಟ ಆಹಾರವನ್ನ ನುಂಗಕ್ಕೆ, ಶಬ್ದ ಸಹಿತ ಮಾತನಾಡೋಕೆ, pH ಅಂದ್ರೆ ಅಸಿಡಿಟಿನ ಸಮತೋಲನಗೊಳಿಸುತ್ತೆ, ನಮ್ಮ ಪ್ರಾಣವನ್ನ ಕಾಪಾಡುತ್ತೆ. ಹೃದಯದ ಬಡಿತ ಹಾಗೂ ಉಸಿರಾಟ ಪ್ರಾಣ ಸೂಚಕ. ಇನ್ನ ಕಿಡ್ನಿಗೆ ಬರೋಣ, ಮೂತ್ರಪಿಂಡಗಳಿಗೆ. ತ್ಯಾಜ್ಯ ವಸ್ತುಗಳನ್ನ ಫಿಲ್ಟರ್ ಮಾಡಿ ಹೊರಹಾಕುತ್ತೆ, ಹೆಚ್ಚಾದ ನೀರನ್ನ ವಿಸರ್ಜಿಸುತ್ತೆ, ಹೆಚ್ಚಾದ ಲವಣಗಳನ್ನ ಯೂರಿಯಾನ ಹೊರಹಾಕುತ್ತೆ, ರಕ್ತದ pH ಲೆವೆಲ್ಸ್ ನ ಕಂಟ್ರೋಲ್ ಮಾಡುತ್ತೆ, ರಕ್ತದೊತ್ತಡವನ್ನ ಕಾಪಾಡುತ್ತೆ. ಗಾಲ್ ಬ್ಲಾಡರ್ ಅಂದ್ರೆ ಪಿತ್ತಕೋಶ. ಇದು ಯಕೃತ್ ಉತ್ಪತ್ತಿ ಮಾಡುವಂತ ಕಾನ್ಸಂಟ್ರೇಟೆಡ್ ಬೈಲ್ ಜ್ಯೂಸ್ ಅನ್ನ ಶೇಖರಿಸಿಡುವಂತ ಒಂದು ಚೀಲ. ತಿಂದ ಆಹಾರವನ್ನ ಅರಗಿಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೈಲ್ ಜ್ಯೂಸ್ ಅನ್ನ ಸಣ್ಣ ಕರಳಿಗೆ ಬಿಡುಗಡೆ ಮಾಡಿ ಕೊಬ್ಬಿನ ಅಂಶವನ್ನ ಕರಗಿಸುತ್ತೆ. ಸುದೀರ್ಘವಾಗಿ ನಡೆದಿರುವಂತ ರಿಸರ್ಚ್ ಫೈಂಡಿಂಗ್ ಏನು ಅಂತಂದ್ರೆ, ಈಗ ಮೊದಲಿಗೆ ಯಾವ್ಯಾವ ಭಾವನೆಗಳು ಅಂತ ನೋಡಿದ್ವಿ, ಯಾವ್ಯಾವ ಅಂಗಗಳು ಅಂತ ನೋಡಿದ್ವಿ. ಈಗ ಅವ್ರ ಸಂಶೋಧನೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾವ್ಯಾವ ಅಂಗಗಳಿಗೆ ತೊಂದರೆ ಆಗುತ್ತೆ ನಮ್ಮ ಯಾವ ಭಾವೋದ್ರೇಕದಿಂದ ಅಂತ. ಕೋಪಗೊಂಡಾಗ ಲಿವರ್ ಮೇಲೆ ಪರಿಣಾಮ ಬೀರುತ್ತಂತೆ, ಸಂತೋಷ ಪಟ್ಟಾಗ ಹೃದಯದ ಮೇಲೆ, ವಿಚಾರಮಗ್ನರಾಗಿದ್ದಾಗ ಹೃದಯ ಮತ್ತು ಸ್ಪ್ಲೀನ್ ಮೇಲೆ, ದುಃಖವಾದಾಗ ಹೃದಯ ಮತ್ತು ಪುಪ್ಪಸದ ಮೇಲೆ, ಭಯಗೊಂಡಾಗ ಹೃದಯ, ಕಿಡ್ನಿ, ಲಿವರ್, ಗಾಲ್ ಬ್ಲಾಡರ್ ಮೇಲೆ, ಆಶ್ಚರ್ಯಪಟ್ಟಾಗ ಹೃದಯ ಮತ್ತು ಗಾಲ್ ಬ್ಲಾಡರ್ ಮೇಲೆ, ಆತಂಕಗೊಂಡಾಗ ಹೃದಯ ಮತ್ತು ಪುಪ್ಪಸದ ಮೇಲೆ ಪ್ರಭಾವ ಬೀರುತ್ತೆ. ಇಲ್ಲಿ ನಾವು ಪಿರಮಿಡ್ ಮಾಸ್ಟರ್ಸ್ ಹತ್ರನೇ ಮಾತಾಡ್ತಿರುವಾಗ ಹೊಸಬ್ರು ಬಂದವ್ರು ಹೇಳ್ತಿರ್ತಾರೆ, ನಂಗೆ ತುಂಬಾ ಭಯ, ಕತ್ಲೆ ಕಂಡ್ರೆ ಭಯ, ಒಬ್ಳೆ ಇರಕ್ ಭಯ, ಯಾರಾದ್ರೂ ಜೋರಾಗಿ ಮಾತಾಡಿದ್ರೆ ಭಯ ಅಂತ. ಭಯಗೊಂಡಾಗ 4 ಆರ್ಗನ್ ಮೇಲೆ ತೊಂದರೆ ಆಗುತ್ತದೆ. ಹೃದಯ, ಕಿಡ್ನಿ, ಲಿವರ್, ಗಾಲ್ ಬ್ಲಾಡರ್ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಈ ವಿಚಾರ ತಿಳ್ಕೊಂಡ್ಮೇಲೆ ನಾವು ನಮ್ಮನ್ನ ಭಯದಿಂದ ಆಚೆ ಬರ್ಬೇಕು ಅಂದ್ರೆ, ಭಯಕ್ಕೆ ಆಪೋಸಿಟ್ ಆಗಿರುವಂತ ಧೈರ್ಯವನ್ನ ನಾವು ಕಲ್ತ್ಕೊಂಡಾಗ, ನಾನು ಒಂಟಿ ಅಲ್ಲ, ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಮುನ್ನಡೆದಾಗ ಈ ಹೃದಯ, ಕಿಡ್ನಿ, ಲಿವರು, ಗಾಲ್ ಬ್ಲಾಡರ್ನ ನಾವು ಸಂರಕ್ಷಿಸ್ಕೊಳ್ಬಹುದು.
ಆಯಾ ಭಾವೋದ್ವೇಗಗಳ ಪ್ರಕಾರ ಆಯಾ ಅಂಗಾಂಗಗಳ ಮೇಲೆ ಪರಿಣಾಮ ಉಂಟಾಗಿ ಆ ಅಂಗಗಳ ಕಾರ್ಯ ಚಟುವಟಿಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅನ್ನೋದನ್ನ ಸುಮಾರು ಒಂದು 130 ಜನರನ್ನ ಕಾಯಿಲೆ ಬಂದಿರೋರನ್ನ ಅವರ ಭಾವೋದ್ರೇಕಗಳನ್ನ ನೋಡಿ ಅವ್ರ ಮೇಲೆ ರಿಸರ್ಚ್ ಮಾಡಿರುವಂತಹದ್ದು. ನಮ್ಮ ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಮುಖ್ಯನೇ, ಆದ್ರೆ ಈ ಸಂಶೋಧನೆ ಪ್ರಕಾರ 6 ಮುಖ್ಯ ಭಾವೋದ್ರೇಕಗಳ ಪ್ರಭಾವ ಹೃದಯದ ಮೇಲೆ ಬಿದ್ದು ಹೃದಯದ ತೊಂದರೆಗಳಿಗೆ ಕಾರಣ ಆಗತ್ತೆ ಅನ್ನೋದನ್ನು, ಕೋಪದಿಂದ ಲಿವರ್ನಲ್ಲಿ ಉತ್ಪತ್ತಿಯಾಗುವ ಜೈವಿಕ ರಾಸಾಯನಿಕಗಳಲ್ಲಿ ವ್ಯತ್ಯಾಸ ಉಂಟಾಗಿ ದೇಹಕ್ಕೆ ಬರುವಂತ ಹೆಚ್ಚಿನ ಕಾಯಿಲೆಗಳಿಗೆ ಲಿವರೇ ಕಾರಣ ಅಂತ ಕಂಡುಹುಡುಕಿದ್ದಾರೆ. ಮತ್ತು ಲಿವರ್ನ ಕಾರ್ಯಕ್ಷಮತೆಗಳಿಗೆ ಉಂಟಾಗುವ ವ್ಯತ್ಯಾಸಗಳೇ ಕಾರಣ ಅನ್ನೋದು ಸಾಬೀತಾಗಿದೆ. ಅಂದ್ರೆ ದೇಹದಲ್ಲಿ ಏನೇ ವ್ಯತ್ಯಾಸ ಆದ್ರೂ ಕೂಡ ಅದಕ್ಕೆ ಬೇಸಿಕ್ ಆಗಿ ಲಿವರೇ ಇಂಪಾರ್ಟೆಂಟು, ಲಿವರೇ ಕಾರಣ ಅಂತ ಹೇಳಿದ್ದಾರೆ. ಲಿವರಲ್ಲಿ ಆಗುವಂತ ವ್ಯತ್ಯಾಸಗಳಿಂದ ದೇಹದ ಎಲ್ಲಾ ಅಂಗಾಂಗಗಳು ಎಲ್ಲಾ ವ್ಯವಸ್ಥೆಗಳು ಕೂಡ ಹೊಂದಾಣಿಕೆಯಲ್ಲಿ ಕಾರ್ಯ ನಿರ್ವಹಿಸಬೇಕಾಗಿರೋದ್ರಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸವಾದ್ರೂ ಕೂಡ ಜೈವಿಕ ರಾಸಾಯನಿಕ ಉತ್ಪತ್ತಿಯಲ್ಲಿ ಮತ್ತು ಚೋದಕಗಳ ಬಿಡುಗಡೆಯಲ್ಲಿ ಏರಿಳಿತ ಆದಾಗ್ಲೂ ಕೂಡ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾಗೋದು ಖಂಡಿತ ಅನ್ನೋದು ರಿಸರ್ಚಿನ ಒಂದು ರಿಸಲ್ಟ್ ಬಂದಿರೋದು. ಮತ್ತೊಂದು ಸಂಶೋಧನೆ ತಿಳಿಸುತ್ತೆ, ನಮ್ಮ ಭಾವೋದ್ರೇಕಗಳು ನಮ್ಮಲ್ಲಿ ಅನಾರೋಗ್ಯವನ್ನ ಹೇಗೆ ಉಂಟು ಮಾಡುತ್ತೆ ಅಂತ. ಯಾವುದೋ ಒಂದು ಘಟನೆಯಿಂದನೋ ನಿರಾಸೆಯಿಂದನೋ ಉಂಟಾದಂತ ದುಃಖ ಅತಿಯಾದ ಅಳುವಿನಲ್ಲೋ ಅಥವಾ ಅಳುವೇ ಬರದೇನೆ ಅತಿಯಾದ ತಲೆನೋವಿಂದನೋ ಹಸಿವೆನೇ ಇಲ್ದಂತಾಗ್ಬೋದು, ನಿಶಕ್ತಿ ಉಂಟಾಗಬಹುದು. ನಾವು ಕೋಪ ಮಾಡ್ಕೋತೀವಲ್ವಾ, ಕೋಪ ಮಾಡ್ಕೊಂಡಾಗ ಏನಾಗುತ್ತೆ, ಅಡ್ರೆನಾಲಿನ್ ಅನ್ನುವಂತ ಚೋದಕ ಉತ್ಪತ್ತಿಯಾಗಿ ಬಂದಿರೋ ಕೋಪವನ್ನ ವ್ಯಕ್ತಪಡಿಸದೆ ಅದುಮಿಟ್ಕೊಂಡಾಗ ಮಾಂಸಖಂಡಗಳ ಮೇಲೆ ಅತಿಯಾದ ಒತ್ತಡ ಉಂಟಾಗಿ ಬಿಗಿತ ಉಂಟಾಗಿ ನೋವುಗಳು ಉಂಟಾಗುತ್ತಂತೆ. ಅದುಮಿಟ್ಟ ಕೋಪ ಅಂತಿಮವಾಗಿ ಮಾನಸಿಕ ಒತ್ತಡವಾಗಿನೋ ರಕ್ತದೊತ್ತಡವಾಗಿನೋ ಪ್ರಕೋಪದಲ್ಲಿ ಸೇಡ್ ತೀರಿಸ್ಕೊಳ್ಳುವಂತೆನೋ ಅಥವಾ ಸಿನಿಕಲ್ ಆಗ್ಬಹುದು. ಸಿನಿಕಲ್ ಅಂತಂದ್ರೆ ಎಲ್ಲರನ್ನ ಅಲ್ಲಗಳೆಯುತ್ತಾನೇ ಇರುವಂತ ಒಂದು ಸ್ವಭಾವ, ನಿಂದಿಸುವಂತಹ, ಎಲ್ಲಕ್ಕೂ ಟೀಕೆ ಮಾಡುವಂತಹ, ಎಲ್ರೂ ಕಪಟ ಅಂತ ದೂಷಿಸ್ತಾ ಯಾರನ್ನೂ ನಂಬದೇ ಇರುವಂತವ್ರಾಗಿರ್ತಾರವ್ರು. ತಮ್ಮನ್ ಬಿಟ್ರೆ ಯಾರೂ ಸರಿ ಇಲ್ಲ ಅಂತಾರ, ಎಲ್ರೂ ಮೋಸಗಾರರಂತೆ ಟೀಕಾ ಪುರುಷರಾಗಿರ್ತಾರೆ. ಹಾಗಾಗಿ ನಾವು ನಮ್ಮ ಸ್ವಭಾವವನ್ನೊಂದ್ಸಲ ಅನಲೈಸ್ ಮಾಡ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಂಡು ತಿದ್ದುಕೊಂಡ್ರೆ ಅದೇ ಔಷಧಿಯಾಗಿ ಕೆಲಸ ಮಾಡತ್ತೆ ಅಂತ ಕೂಡ ರಿಸರ್ಚ್ ಹೇಳಿತ್ತೆ. ತಪ್ಪು ಮಾಡ್ಬಿಟ್ಟು ಅಪರಾಧ ಪ್ರಜ್ಞೆ ಕಾಡ್ತಾ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಸುಳ್ಳನ್ನ ಹೆಣಿತಾ ಹೊರಡ್ತಾ ಇರ್ತಾರಲ್ವಾ, ಆಗ ದೈಹಿಕವಾಗಿ ಏನೂ ಮಾಡ್ಲಾರ್ದಂತವ್ರು ಆಗ್ತಾರಂತೆ. ಪಿತ್ತೋದ್ರೇಕವಾಗಿ ಓಕರಿಕೆ ಉಂಟಾಗುತ್ತಂತೆ, ಅಸಿಡಿಟಿ ಉಂಟಾಗುತ್ತಂತೆ, ಗಾಲ್ ಸ್ಟೋನ್ಗಳು ಆಗ್ತಾ ಹೋಗುತ್ತಂತೆ ಮತ್ತು ಆಹಾರ ಅರಗಣೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅಂತ ದಾಖಲಾಗಿದೆ. ಕ್ವಾಲಿನ್ ಬ್ಯಾನನ್ ಅಂತನ್ನೋರು ಒಬ್ರು ರಿಸರ್ಚ್ ಮಾಡಿರುವಂತವ್ರು, ಅವರು ಡಾಕ್ಟರ್ನೇ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮ್ಮ ಭಾವನೆಗಳು ಮತ್ತು ಭಾವೋದ್ರೇಕಗಳು ನಮ್ಮ ಮನಸ್ಸಿನ ಆಳದ ಅನಿಸಿಕೆಗಳನ್ನ, ಬೇಕು ಬೇಡಗಳನ್ನ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಆಗ್ತಿರೋ ಹಿಂಸೆಯನ್ನ, ಘರ್ಷಣೆಯನ್ನ ಮೊದಲಿಗೆ ಮಾತಿನ ಮೂಲಕ ನಡವಳಿಕೆ ಮೂಲಕ ಹೊರ ಹಾಕಿದ್ರೂ ಕೂಡ ಅದಕ್ಕೆ ಗಮನ ಕೊಡದೆ ಹೋದಾಗ, ಅದನ್ನ ನಡೆಸ್ಕೊಡೋದೇ ಹೋದಾಗ, ಅದನ್ನ ಸರಿಪಡಿಸ್ಕೊಳ್ಳದೆ ನಾವು ಹೋದಾಗ ನೋವಿನ ರೂಪದಲ್ಲಿ, ಕಾಯಿಲೆಯ ರೂಪದಲ್ಲಿ ದೇಹದ ಮೂಲಕನೇ ಹೊರ ಹಾಕಕ್ಕೆ ಸಾಧ್ಯ ಅಂತಂದಿದ್ದಾರೆ. ಅಂದ್ರೆ ನಮ್ಮಲ್ಲಿ ಏನೊಂದು ಭಾವೋದ್ರೇಕಗಳು ಬರುತ್ತೋ ಅಥವಾ ಮನ್ಸಲ್ಲಿ ಏನು ಅನಿಸಿಕೆ ಅನ್ಸುತ್ತೋ, ಬೇಕು ಬೇಡ ಅನ್ಸುತ್ತೋ ಅದನ್ನ ಹೇಳ್ದೇನೆ ಘರ್ಷಣೆ ಆದ್ರೂ ಕೂಡ ನಾವು ತಡ್ಕೊಂಡು ಇಟ್ಕೊಂಡಿದ್ರೆ ಆಗ ಅದು ನೋವಿನ ರೂಪದಲ್ಲಿ ದೇಹದಲ್ಲಿ ಪ್ರಕಟಗೊಳ್ಳುತ್ತೆ. ಹಾಗಾಗಿ ಭಾವನೆಗೂ ದೇಹದ ವಿವಿಧ ಭಾಗಗಳಿಗೂ ಸಂಬಂಧ ಇದೆ. ಮಾನವನ ಪ್ರತಿಯೊಂದು ಚಿಂತನೆ ಅಥವಾ ಅನಿಸಿಕೆ ಕೂಡ ನ್ಯೂರೋಪೆಪ್ಟೈಡ್ಸ್ ಅನ್ನುವಂತ ಅತಿ ಸಣ್ಣ ರಾಸಾಯನಿಕ ಪ್ರೋಟೀನ್ಗಳನ್ನ ಬಿಡುಗಡೆ ಮಾಡಿ ಪ್ರಚೋದಿಸುತ್ತೆ ಅಂತ ರಷ್ಯನ್ ವಿಜ್ಞಾನಿ 1960ರಲ್ಲಿ ಮೊಟ್ಟ ಮೊದಲಿಗೆ ಕಂಡುಹಿಡಿದ್ರು. 1972ರಲ್ಲಿ ಅಮೆರಿಕದ ಸೆಲ್ಯುಲಾರ್ ಬಯಾಲಜಿಸ್ಟ್ ಕ್ಯಾಂಡೇಸ್ ಪರ್ಟ್ ಅನ್ನುವಂತ ವಿಜ್ಞಾನಿ ಏನ್ ಹೇಳಿದಾನೆ ಅಂದ್ರೆ, ಅನಿಸಿಕೆಗಳಿಂದ ಪ್ರತಿಯೊಂದು ಅನಿಸಿಕೆಗೂ ಒಂದು ನ್ಯೂರೋಪೆಪ್ಟೈಡ್ಸ್ ಅನ್ನೋದು ಬಿಡುಗಡೆ ಆಗುತ್ತೆ. ಅನಿಸಿಕೆಗಳಿಂದ ಬಿಡುಗಡೆಯಾಗುವಂತ ನ್ಯೂರೋಪೆಪ್ಟೈಡ್ಸ್ ಅನ್ನೋ ರಾಸಾಯನಿಕ ಪ್ರೋಟೀನು ಚಯಾಪಚಯದ ಕ್ರಿಯೆ ಮೇಲೆ, ಅಂತಂದ್ರೆ ಮೆಟಬಾಲಿಕ್ ಫಂಕ್ಷನ್ ಮೇಲೆ, ಡೈಜೆಷನ್ ಮೇಲೆ ಪ್ರಭಾವ ಬೀರುತ್ತೆ ಅಂತನೂ, ಪ್ರತಿಯೊಂದೊಂದು ಭಾವನೆಗೂ ಅದರದೇ ಆದಂತಹ ಕಂಪನಾಂಕಗಳಿದ್ದು, ವೈಬ್ರೇಷನ್ಸ್ ಇದ್ದು, ನಮ್ಮ ದೇಹ ಆ ಕೂಡಲೇ ಅದಕ್ಕೆ ತಕ್ಕಂತಹ ನ್ಯೂರೋಪೆಪ್ಟೈಡ್ಸ್ ನ ಬಿಡುಗಡೆಗೊಳಿಸುತ್ತೆ ಅಂತನೂ,
ಕಂಪನಗಳಿಗೆ ತಕ್ಕಂತೆ ಜೀವಕಣದಲ್ಲಿರುವಂತಹ ಫೋಟಾನ್ಸ್ ಅನ್ನು ಹಾಗೂ ನ್ಯೂರಲ್ ಪಾತ್ವೇಸ್ ಗಳನ್ನು ಕೂಡ ಸಕ್ರಿಯಗೊಳಿಸುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಅಂದ್ರೆ ನಮ್ಮೊಂದು ಅನಿಸಿಕೆ ನಾವು ಅನ್ಕೊಂಡ್ ಮನಸ್ಸಿಗೆ 108 ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ. ಒಂದೊಂದು ಅನಿಸಿಕೆ ಆದಾಗ್ಲೂ ಕೂಡ ಅದರದೇ ಆದಂತ ನ್ಯೂರೋಪೆಪ್ಟೈಡ್ಸ್ ಅನ್ನುವಂತ ಪ್ರೋಟೀನ್ ಅನ್ನ ಬಿಡುಗಡೆ ಮಾಡ್ತಾ ಇರುತ್ತೆ ಅನ್ನೋದು ನಮಗ್ ಕಾಣಲ್ಲ. ಬಟ್ ಅದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಜೀವಕಣಗಳು ನ್ಯೂರೋಪೆಪ್ಟೈಡ್ಸ್ ನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಸಕಾರಾತ್ಮಕ ಭಾವನೆಗಳಿಂದ ಎಂಡಾರ್ಫಿನ್ ಮತ್ತು ಆಕ್ಸಿಟೋಸಿನ್ ಅನ್ನು ಉಪಯುಕ್ತ ರಾಸಾಯನಿಕ ಪ್ರೋಟೀನ್ಗಳನ್ನ ಹೊರಹೊಮ್ಮಿಸುತ್ತೆ ಅಂತಾನು, ದೀರ್ಘಕಾಲಿಕ ನಕಾರಾತ್ಮಕ ಭಾವೋದ್ರೇಕಗಳಾದಂತಹ ದುಃಖ, ಖಿನ್ನತೆ, ಚಿಂತೆ, ಆತಂಕ, ಭಯ ಮತ್ತು ಅಭದ್ರತೆಯಿಂದ ಇನ್ಸೆಕ್ಯೂರಿಟಿ ಇರುತ್ತಲ್ಲ, ಅದರಿಂದ ಉತ್ಪತ್ತಿಯಾಗುವಂತಹ ನ್ಯೂರೋಪೆಪ್ಟೈಡ್ಸ್ ನಮ್ಮ ದೇಹಕ್ಕೆ ಹಾನಿಕರವಾಗಿರುವಂತಹ ಕಾರ್ಟಿಸಾಲ್ ಮತ್ತು ಅಡ್ರೆನಾಲಿನ್ ಅನ್ನುವಂತ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುತ್ತಂತೆ. ದೀರ್ಘಕಾಲಿಕ ನಕಾರಾತ್ಮಕ ದುಃಖಿತ ಮಾನಸಿಕ ಸ್ಥಿತಿಯಲ್ಲಿ ಮನುಷ್ಯ ಮುಂದುವರೆದ್ರೆ ದೇಹದ ಜೈವಿಕ ರಾಸಾಯನಿಕಗಳ ಉತ್ಪತ್ತಿಯಲ್ಲಿ ಏರ್ಪೇರು ಉಂಟಾಗಿ ದೇಹದಲ್ಲಿ ಶಕ್ತಿ ಚೈತನ್ಯವೇ ಉಡುಗೋಗುತ್ತಂತೆ. ನಿದ್ರೆ, ಆಹಾರ ಮತ್ತು ಉಸಿರಾಟದಲ್ಲೂ ಕೂಡ ವ್ಯತ್ಯಾಸ ಆಗಿ ಹೃದಯದ ಮತ್ತು ಮೆದುಳಿನ ಕಾರ್ಯಾಚರಣೆಯಲ್ಲಿ ಹಾಗೂ ಬೇರೆ ಬೇರೆ ಅಂಗಾಂಗಗಳ ಕಾರ್ಯವೈಖರಿನಲ್ಲೂ ಕೂಡ ನ್ಯೂನ್ಯತೆ ಕಂಡು ಬಂದು ಮಲ್ಟಿ ಆರ್ಗನ್ ಫೇಲ್ಯೂರ್ಸ್ ಕೂಡ ಆಗ್ಬೋದು, ಪ್ರಾಣಕ್ಕೆ ಮಾರಕನೂ ಆಗ್ಬಹುದು ಅಂತ ಹೇಳಿದ್ದಾರೆ. ಇಂತಹ ಸ್ಥಿತಿನಲ್ಲಿ ಸಕಾರಾತ್ಮಕ ಭಾವನೆಯಾದ ಗಹನವಾದ ಪ್ರೀತಿಯಿಂದ ಮಾತ್ರ ಬಾಧಿತ ವ್ಯಕ್ತಿಯನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಈ ತರ ಅವನು ಸತ್ತೇ ಹೋಗ್ತಾನೆ ಅನ್ನೋ ಸ್ಟೇಜಿಗೆ ಬಂದಿದ್ರೂ ಕೂಡ ಪಾಸಿಟಿವ್ ಆಟಿಟ್ಯೂಡ್ಸ್ ಇಂದ, ಪಾಸಿಟಿವ್ ಇಮೋಷನ್ಸ್ ಇಂದ, ಪ್ರೀತಿಯಿಂದ ಆ ವ್ಯಕ್ತಿಯನ್ನ ನೋಡ್ಕೊಂಡಿದ್ದೆ ಆದ್ರೆ ಅವನನ್ನ ಉಳಿಸಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಇದನ್ನೇ ಎರಿಕ್ ಬಟರ್ವರ್ತ್ ಅನ್ನುವಂತ ಪ್ರಸಿದ್ಧ ಸಂಶೋಧಕ ಏನ್ ಹೇಳಿದ್ದಾರೆ ಅಂದ್ರೆ, under the sustaining influence of the true love, the physical body is always at the best. It is probably true that more people are sick from lack of love, care, concern and truthfulness in their lives than all other causes put together. ನಿಮ್ಗೆ ಎಷ್ಟೇ ಕಾರಣಗಳು ಕಾಯಿಲೆಗೆ ಆಗಿದ್ರು ಕೂಡ ನಿಜವಾದ ಒಂದು ಪ್ರೀತಿಯನ್ನ ಕೊಟ್ಟಿದ್ದೆ ಆದ್ರೆ ಯಾವ ಔಷಧಿನೂ ಇಲ್ದಂಗೆ ಅವರು ಚೇತರಿಕೆ ಕಾಣಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಇವತ್ತಿನ ದಿವಸದಲ್ಲಿ ಸೀನಿಯರ್ ಸಿಟಿಸನ್ಸ್ ಇರೋರು ಎಷ್ಟು ಮನೆಯೆಲ್ಲ ಅಡ ಇಟ್ಟು ಸಾಲ ಮಾಡಿ ಮಕ್ಕಳನ್ನ ಓದಿಸಿ ಎಲ್ಲ ಮಾಡಿ ಫಾರಿನಿಗೆ ಕಳ್ಸಿರ್ತಾರೆ. ಅವ್ರ ವಿದ್ಯಾಭ್ಯಾಸ ಆದ್ಮೇಲೆ 6 ತಿಂಗಳು ರಜಾ ಇರುತ್ತೆ, ಅಂದ್ರೆ ಲೋನ್ ರೀಪೇ ಮಾಡಕ್ಕೆ, ಆಮೇಲೆ ರೀಪೇ ಮಾಡ್ಬೇಕು, ಅವಾಗ ಪೇ ಮಾಡಲ್ಲ. ನಾನು ಬ್ಯಾಂಕಲ್ಲೇ ಇದ್ದಿದ್ರಿಂದ ನನ್ನ ಅನುಭವಕ್ಕೆ ಬಂದಿದ್ದೆ ಹೇಳ್ತೀನಿ. ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರ ಪ್ರಾಪರ್ಟಿನ ಇದು ಮಾರ್ಟ್ಗೇಜ್ ಮಾಡಿಕೊಟ್ಟು ಲೋನ್ ಕೊಟ್ಟಿದ್ರೆ ಆ ಲೋನ್ ತೀರಿಸದೆ ಅವ್ರ ಪೆನ್ಷನ್ ನಲ್ಲೇ ಲೋನ್ಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಹಂಗಾಗಿ ಆ ಪ್ರೀತಿ ಅನ್ನೋದು ಇರೋದಿಲ್ಲ, ಕೇರ್ ಅಂಡ್ ಕನ್ಸರ್ನ್ ಅನ್ನೋದಿರಲ್ಲ. ಇಷ್ಟೆಲ್ಲ ಮಾಡಿದಾರಲ್ಲ ಅಂತ ಗ್ರಾಟಿಟ್ಯೂಡ್ ಇಲ್ಲದೆ ಇರೋ ಒಂದು ಭಾವನೆ ಇಟ್ಕೊಂಡಾಗ ಸೀನಿಯರ್ ಸಿಟಿಸನ್ಸ್ ಪಾಪ ಸಫರ್ ಆಗ್ತಾರೆ. ಲೂಯಿಸ್ ಹೇ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ಎ ಗೈಡ್ ಟು ದಿ ಇಮೋಷನಲ್ ಕಾಸ್ ಆಫ್ ಯುವರ್ ಫಿಸಿಕಲ್ ಸಿಂಪ್ಟಮ್ಸ್ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ. ಅದರ ಪ್ರಕಾರ ದೇಹಕ್ಕೂ ಮನಸ್ಸಿಗೂ ಭಾವನೆಗಳಿಗೂ ನಮ್ಮ ಗುಣ ಸ್ವಭಾವಗಳಿಗೂ ನೇರವಾದ ಸಂಬಂಧ ಇರೋದ್ರಿಂದ ನಮ್ಮಲ್ಲಿ ಪ್ರಕಟಗೊಳ್ಳುವಂತ ಕಾಯಿಲೆಗಳಿಂದ ನಮ್ಮ ಸ್ವಭಾವವನ್ನ ತಿಳ್ಕೊಬಹುದು. ಅಂದ್ರೆ ಯಾರು ಯಾವ ಕಾಯಿಲೆಯಿಂದ ಸಫರ್ ಮಾಡ್ತಿರ್ತಾರೋ ಅವರು ನಿಜವಾದ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನ ಇಷ್ಟೊತ್ತು ನಾವೇನ್ ಮಾಡಿದ್ವಿ, ಯಾವ ರೀತಿಯ ಭಾವನೆಗಳಿದ್ರೆ ಭಾವೋದ್ರೇಕಗಳಿದ್ರೆ ಯಾವ ಕಾಯಿಲೆಗಳು ಬರ್ಬೋದು ಅಂತ ನೋಡಿದ್ವಿ. ಆದ್ರೆ ಲೂಸಿ ಹೇಳೋದೇನು ಅಂದ್ರೆ ಯಾವ ಕಾಯಿಲೆ ಇರುತ್ತೋ ಅದರಿಂದ ಅವ್ರ ಸ್ವಭಾವ ಹೇಗಿರುತ್ತೆ ಅಂತ ಕೂಡ ನಾವು ತಿಳ್ಕೊಳಕ್ಕೆ ಸಾಧ್ಯ. ನಮ್ಮ ಸ್ವಭಾವಕ್ಕೂ ಅನಾರೋಗ್ಯಕ್ಕೂ ಒಂದು ಸಂಬಂಧ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಲೂಯಿಸೆ ಪ್ರಕಾರ ದೇಹಕ್ಕೂ ಮನಸ್ಸಿಗೂ ನೇರವಾದ ಸಂಬಂಧ ಇದೆ ಅಂತ ಹೇಳದ್ನಲ್ಲ, ಹೇಗೆ ಅನ್ನತ್ತ ನೋಡೋದಾದ್ರೆ, ಕುತ್ತಿಗೆಯ ತೊಂದರೆ ಅನುಭವಿಸ್ತಾ ಇರೋರು ಯಾವುದಕ್ಕೂ ರಾಜಿ ಆಗೋದಿಲ್ಲ, ಮೊಂಡ್ರಾಗಿರ್ತಾರೆ. ತಾವು ಹೇಳಿದ್ದೇ ಸರಿ ಎನ್ನುವಂತ ಸ್ವಭಾವ ಅವರದಾಗಿರುತ್ತೆ. ಅವರ ಹಳೆಯ ರೀತಿ ನೀತಿಗಳಿಗೆ ಪಟ್ಟು ಹಿಡಿಯುವಂತವ್ರಾಗಿರ್ತಾರೆ. ಕಿವಿನಲ್ಲಿ ತೊಂದರೆ ಇರುವಂತವ್ರು ಹೊರಗಡೆ ಏನು ನಡೀತಿದ್ಯೋ ಮತ್ತು ಬೇರೆಯವರು ಹೇಳಿದ್ದನ್ನ ಕೇಳಿಸ್ಕೊಳ್ಳಕ್ಕೆ ಸಿದ್ಧರಿರೋದಿಲ್ಲ. ಅವ್ರಿಗೆ ಕಿವಿ ಮೇಲೆ ಬಿದ್ದಿರೋದ್ರ ಮೇಲೆ ತುಂಬಾ ಕೋಪ, ಅಸಹನೆ ಇರುತ್ತೆ. ಕೇಳಿಸ್ಕೊಂಡಿದ್ರು ಕೇಳಿಸ್ದೇ ಇರೋರು ಹಂಗೆ ನಟನೆ ಮಾಡ್ತಾ ಇರ್ತಾರೆ. ಗಂಟಲಿನ ತೊಂದರೆ ಇರೋರು ಹೇಗಿರ್ತಾರಂತೆ, ಆಗಾಗ್ಗೆ ಧ್ವನಿ ಪೆಟ್ಟಿಗೆಯ ಸಮಸ್ಯೆ ಉಂಟಾಗ್ತಾ ಇರೋರಿಗೆ ಭಾವನಾತ್ಮಕವಾಗಿ ಆಗಿರೋ ನೋವುಗಳನ್ನ ನುಂಗಿಕೊಳ್ತಾ ಇರ್ತಾರೆ. ಸಹಿಸಕ್ಕೂ ಆಗಲ್ಲ, ಸುಮ್ನಿರಕ್ಕೂ ಆಗಲ್ಲ.
ಕೋಪವನ್ನ ಹಿಡಿದಿಟ್ಕೊಂಡು ನೋವುಗಳನ್ನ ವ್ಯಕ್ತಪಡಿಸಕ್ಕಾಗದೆ ನುಂಗಲಾರದೇನೆ ದುಃಖಿತರಾಗಿರ್ತಾರೆ. ಯಾರಿಗೆ ಕೂದಲಿನ ಸಮಸ್ಯೆ ಇರುತ್ತೋ ಅವ್ರಿಗೆ ಒತ್ತಡ ಕಾಡ್ತಾ ಇರುತ್ತೆ, ನಿಶ್ಶಕ್ತಿ ಇರುತ್ತೆ, ಸೇವಿಸ್ತಾ ಇರೋ ಆಹಾರ ಸರಿ ಇರೋದಿಲ್ಲ, ಅವರು ಯಾರ ಮಾತು ಕೇಳುವಂತವ್ರಾಗಿರಲ್ಲ. ಬೆನ್ನು ನೋವಿರೋರು ಬೆಂಬಲದ ಕೊರತೆಯಿಂದ ಚಿಂತಿತರಾಗಿರ್ತಾರೆ. ದೇ ಆರ್ ವೆರಿಡ್ ಅಬೌಟ್ ದ ಸಪೋರ್ಟ್. ಏನು, ಮೇಲಿನ ಬೆನ್ನು ನೋವಿರೋರು ಭಾವನಾತ್ಮಕ ಬೆಂಬಲದ ಕೊರತೆಯಿಂದ, ಅಂದ್ರೆ ಇಮೋಷನಲ್ ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆದ್ರೆ ಸಿಗ್ತಾ ಇರಲ್ಲ. ಮಧ್ಯದ ಬೆನ್ನು ನೋವಿರೋರು ಏನೋ ತಪ್ಪು ನಡೆದು ಹೋಗಿರುತ್ತೆ, ತಪ್ಪಿಸಿದ ಅಪರಾಧದ ಪ್ರಜ್ಞೆಯಿಂದ ನರಳ್ತಾ ಇರ್ತಾರೆ. ಕೆಳಬೆನ್ನಿನ ನೋವಿರೋರು ಹಣಕಾಸಿನ ಬೆಂಬಲವಿಲ್ದೇನೆ ಕೊರಗಿನಿಂದ ಬಳಲ್ತಾ ಇರ್ತಾರೆ. ಮಂಡಿ ಸಮಸ್ಯೆ ಇರೋರು ಮೊಂಡ್ರಾಗಿರ್ತಾರೆ, ಅಹಂ ತುಂಬಾ ಇರುತ್ತೆ, ಯಾರಿಗೂ ಬಗ್ಗೋದಿಲ್ಲ, ಅವರು ತಾವೇ ಸರಿ ಅಂತ ತಮ್ಮ ಪ್ರಾಬಲ್ಯ ಸಾಧಿಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ನರಗಳ ಸಮಸ್ಯೆಯಿಂದ ಬಳಲ್ತಾ ಇರೋರು ಬೆಂಬಲವಿಲ್ದೆ, ಸಪೋರ್ಟ್ ಇಲ್ದೇನೆ ಹೆಲ್ಪ್ಲೆಸ್ ಸ್ಟೇಟ್ ಇಂದ ಚಿಂತೆನಲ್ಲಿ, ಗೊಂದಲ, ಭಯ, ಆತಂಕದಿಂದ ಹೋರಾಟದ ಜೀವನ ನಡೆಸ್ತಾ ಇರ್ತಾರೆ. ಹೃದಯದ ತೊಂದರೆಯಿಂದ ಬಳಲ್ತಾ ಇರುವಂತವ್ರಿಗೆ ಪ್ರೀತಿಯ ಕೊರತೆ ಇರುತ್ತೆ, ಪ್ರೀತಿಗಾಗಿ ಹಾತೊರಿತಾ ಇರ್ತಾರೆ, ಸಂತೋಷ ಮತ್ತು ಆನಂದವನ್ನ ಅನುಭವಿಸಕ್ಕಾಗ್ದೇನೆ ಆತಂಕದಲ್ಲಿರ್ತಾರೆ. ಅದೇ ತರ ಮಧುಮೇಹ ಅಂದ್ರೆ ಶುಗರ್, ಡಯಾಬಿಟಿಸ್ ಇರುವಂತವ್ರು ಜೀವನದಲ್ಲಿ ಮಾಧುರ್ಯವನ್ನ ಅನುಭವಿಸಕ್ಕಾಗದೇ ಇರೋರವರು, ದುಃಖದ ಸಂವೇದನೆಯಲ್ಲೇ ಜೀವಿಸ್ತಾ ಇರೋರು, ಅವರ ಯಾವ ಆಸೆಗಳು ಕೂಡ ಫಲಿಸ್ತೇನೆ ಮಾನಸಿಕ ಬಾಧೆ ಹಾಗೂ ಒತ್ತಡದ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಬೆಂಬಲದ ಕೊರತೆಯಿಂದ, ಅಭದ್ರತೆಯಿಂದ ನರಳುತ್ತಾ ಇರ್ತಾರೆ. ಮೇಲಿಂದ ಮೇಲೆ ಬರುವಂತಹ ಕೆಲವರು ತೇಗ್ತಾನೇ ಇರ್ತಾರೆ ಉದ್ದುದ್ದಕ್ಕೆ. ಮೇಲಿಂದ ಮೇಲೆ ಬರುವಂತಹ ತೇಗಿನಿಂದ ಬಳಲೋರು ಅಭದ್ರತೆಯ ಭಯದಿಂದ ಗಾಳಿಯನ್ನೇ ನುಂಗ್ತಾ ಇರ್ತಾರೆ, ದುಃಖನ ನುಂಗ್ತಾ ಇರ್ತಾರೆ ಗಾಳಿ ಜೊತೆ. ಹಾಗಾಗಿ ಘಾತುಕ ವಿಚಾರಗಳನ್ನ ಅರಗಿಸ್ಕೊಳಕ್ ಆಗಲ್ಲ ಅವ್ರಿಗೆ. ದುಃಖ ಉಮ್ಮಳಿಸಿ ಬಂದಾಗ್ಲೆಲ್ಲ ಅವುಗಳನ್ನ ತೆಗ್ಸಕ್ಕೆ ತೇಗಿನಲ್ಲಿ ಹೊರಹಾಕುವಾಗ ಅದು ಅಸಿಡಿಟಿ ತರ ಕಂಡ್ರು ಕೂಡ ಅದು ಅಸಿಡಿಟಿ ಅಲ್ಲ. ಅವರೇ ಅವನು ಸಮಾಧಾನ ಸ್ಥಿತಿಗೆ ಅವ್ರಿಗವರೇ ಬರ್ಬೇಕಾಗಿರುತ್ತೆ. ಮೈಗ್ರೇನ್ ತಲೆನೋವಿಂದ ಯಾರು ಬಳಲ್ತಾ ಇರ್ತಾರೋ ಅವರು ಕೋಪವನ್ನ ಅದುಮಿಟ್ಕೊಳ್ತಾ ಇರ್ತಾರೆ, ಪರಿಪೂರ್ಣ ರಾಗಕ್ಕೆ ಬಯಸ್ತಾ ಇರ್ತಾರೆ, ತಮ್ಮ ಮೇಲೆ ತಾವೇ ಒತ್ತಡವನ್ನ ಹೇರ್ಕೊಳ್ಳುವಂತವ್ರಾಗಿರ್ತಾರೆ. ಯಾರು ಸೈನಸ್ ನಿಂದ ಬಳಲ್ತಾ ಇರ್ತಾರೋ ಅಂತವ್ರಿಗೆ ಅವರ ಜೀವನದಲ್ಲಿ ಯಾರೋ ಕುಟುಂಬದವರು ಇರಬಹುದು, ಜೊತೆಲಿ ಕೆಲಸ ಮಾಡೋರು ಇರ್ಬೋದು, ಒಟ್ಟಲ್ಲಿ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ತುಂಬಾ ಹೊರೆ ಹೊರಿಸ್ತಾ ಇರ್ತಾರೆ. ಆ ಹೊರೆನ ಸಹಿಸಕ್ಕಾಗ್ದೇನೆ ಅವ್ರಿಗೆ ಆ ಸೈನಸ್ಸು, ತಲೆನೋವು, ಮೂಗತ್ರ ನೋವು, ಇಲ್ಲಿ ಈ ಭಾಗ ಎಲ್ಲ ನೋವು, ಆತರ ಒದ್ದಾಡ್ತಾ ಇರ್ತಾರೆ. ಆಮೇಲೆ ಕೆಲವ್ರು ನೋಡ್ಬೋದು ಮೈನ ಕೆರ್ಕೋತಾನೇ ಇರ್ತಾರೆ. ದೇಹದಲ್ಲಿ ಅಲ್ಲಲ್ಲಿ ತುರ್ಕೆ ನವೆ ಉಂಟಾಗ್ತಿರೋ ಅಂತವ್ರಿಗೆ ಆಸೆಗಳು ಫಲಿಸಿರೋದಿಲ್ಲ. ಜೊತೆಯಲ್ಲಿರೋರೇನೆ ಅವರ ಭಾವನೆಗಳಿಗೆ ಸ್ಪಂದಿಸ್ತೇನೆ ಅವರನ್ನ ಕೂಡಿಸ್ತಾ ಇರ್ತಾರೆ. ಹಾಗಾಗಿ ಪಶ್ಚಾತ್ತಾಪ ಪಡ್ತಾ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ, ಅಸಹಾಯಕತೆಯಿಂದ ಮೈ ಪರ್ಚ್ಕೊಳ್ತಾ ಇರ್ತಾರೆ. ದೇಹದ ಚರ್ಮದ ಮೇಲೆ ಯಾರಿಗೆ ನರುಲಿ ಅಂತ ಹೇಳ್ತಾರಲ್ಲ, ನರಹುಲಿ ಇರ್ತಾರೆ, ವಾಟ್ಸ್ ಅಂತಾರೋ ಅಂತದ್ ಕಾಣಿಸ್ಕೊಳ್ತಾ ಇರದ್ರೆ ಗಂಟಿಗೆ ಈ ಸರ ಹಾಕಿರೋ ಸುತ್ತ ಎಲ್ಲ ಇಲ್ಲೆಲ್ಲ ಕರಿ ಇರುತ್ತೆ, ಅದು ನರುಲಿ ಅಂತ ಹೇಳ್ತಾರದ್ನ. ಅದು ವಾಟ್ಸ್ ಅಂತ ಇಂಗ್ಲಿಷ್ ಹೇಳ್ತಾರೆ. ಅದು ಕಾಣಿಸ್ಕೊಳ್ತಿರುತ್ತೋ ಅವರು ತಮ್ಮನ್ನ ತಾವೇ ದ್ವೇಷಿಸ್ತಾ ಇರ್ತಾರೆ. ಅವ್ರ ದೇ ಹೇಟ್ ದೆಮ್ಸೆಲ್ಸ್. ಯಾವಾಗ್ಲೂ ಹೇಳ್ಕೊತಿರ್ತಾರೆ ನಾವು ತುಂಬಾ ಅನ್ಲಕ್ಕಿ, ನಾವು ಕುರೂಪಿಗಳು ಅಂತಂತ ಅವ್ರನ್ನ ಅವರೇನೆ ಕಂಡಮ್ ಮಾಡ್ಕೋತಾ ಇರ್ತಾರೆ. ಅವ್ರ ಅಪರಾಧ ಪ್ರಜ್ಞೆಯಿಂದ ನರಳ್ತಾ ಇರ್ತಾರೆ. ಮಲಬದ್ಧತೆಯಿಂದ ಕಷ್ಟಪಡೋರ ಸ್ವಭಾವ ಹೇಗಿರುತ್ತೆ ಅಂದ್ರೆ ಜಿಪುಣತನ, ಅತಿಯಾದ ಲೆಕ್ಕಾಚಾರ, ಉಳಿತಾಯ ಮಾಡೋದ್ರ ಕಡೆ ಹೆಚ್ಚಿನ ಗಮನ, ಯಾವುದನ್ನು ಅಲ್ಲಿಂದಲ್ಲೇ ಬಿಟ್ಬಿಡಲ್ಲ ಅವರು, ಮಾಡೋದನ್ನ ಮುಂದೂಡೋ ಸ್ವಭಾವ ಇರುವಂತವ್ರು. ಏನ್ ಹೇಳಿದ್ರು ಹೇಳಿದ ತಕ್ಷಣ ಮಾಡೋದಿಲ್ಲ, ಅದನ್ನ ಮಾಡ್ತೀನಿ ಅಂತ ಮುಂದೂಡಿ ಮಾಡ್ತಾರಲ್ಲ ಅಂತವ್ರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅಂತ ಹೇಳ್ತಾರೆ. ಹೊಟ್ಟೆ ನೋವು, ಜೀರ್ಣಕ್ರಿಯೆ ಅಥವಾ ಆಹಾರ ಅರಗಣೆಯ ಸಮಸ್ಯೆಯಿಂದ ನರಳ್ತಾ ಇರೋರಿಗೆ ಅವರ ಜೀವನದಲ್ಲಿ ಅವರಿಗೆ ಸಿಗದ ಪ್ರೀತಿಯ ಬೆಂಬಲ, ವಿವಿಧ ನೋವುಗಳಲ್ಲೂ ಕೂಡ ಘಟಿಸಿರುವಂತ ನಂಬಿಕೆ, ದ್ರೋಹ, ಅನ್ಯಾಯ, ಅಭದ್ರತೆಗಳನ್ನ ಅರಗಿಸ್ಕೊಳಕ್ ಆಗ್ದೇನೆ ಆಹಾರ ಕೂಡ ಅರಗದೆ ಇರುವಂತ ಸ್ಥಿತಿಯನ್ನ ತಲುಪಿರ್ತಾರೆ. ಆಹಾರ ಅರಗಣೆ ಆಗೋದ್ರಿಂದ ನಿಶಕ್ತಿಯಿಂದಾನು ಬರಳ್ತಾ ಇರ್ತಾರೆ. ಇನ್ನ ಸಂಧಿವಾತ, ಗಂಟು ನೋವಿಂದ ನರಳ್ತಾ ಇರೋರು ತಾವು ಸಂಪೂರ್ಣ ಪರಿಪೂರ್ಣನೆಂಬಂತೆ ಭಾವಿಸ್ಕೊಳ್ತಾರೆ, ಇತರರನ್ನ ವಿಮರ್ಶಿಸ್ತಾ ಇರ್ತಾರೆ, ಟೀಕಿಸ್ತಾ ಇರ್ತಾರೆ. ಅದೇ ಸ್ವಭಾವ ಇವ್ರದ್ದಾಗಿರುತ್ತೆ. ಆಮೇಲೆ ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಈ ಒಂದು ಡಿಸೀಸ್ ಇಂದ ಅವ್ರ ಸ್ವಭಾವ ಹೇಗಿರುತ್ತೆ ಅಂತೀವಿ,
ಆ ತರ ಸ್ವಭಾವ ಇದ್ದವ್ರಿಗೆ ಈ ತರದ್ದು ಸಂಧಿವಾತ ಗಂಟು ನೋವು ಬರುತ್ತೆ ಅನ್ನೋದನ್ನ ಎರಡು ಟ್ಯಾಲಿ ಕೂಡ ಆಗುತ್ತೆ. ದೇಹದೊಳಗೆ ಚರ್ಮದ ಮೇಲೆ ಗಂಟುಗಳು, ದುರ್ಮಾಂಸ, ಗೆಡ್ಡೆಗಳು ಕಂಡು ಬಂದಲ್ಲಿ ಅವ್ರು ಯಾವ ತರ ಜನ ಅಂತಂದ್ರೆ ಹಳೆಯ ಸೇಡನ್ನ ಮತ್ತು ದ್ವೇಷವನ್ನ ಸಾಧಿಸ್ತಾ ಇರ್ತಾರೆ. ಜೀವನದಲ್ಲಿ ದೀರ್ಘಕಾಲದ ನೋವುಗಳನ್ನ ಅನುಭವಿಸ್ತಾನೆ ಇರ್ತಾರೆ ಅಂತಾನು ತಿಳ್ಕೊಬಹುದು. ಈ ವೆರಿಕೋಸ್ ವೈನ್ಸ್ ಅಂದ್ರೆ ನೀಲಿ ನರಗಳು ಅಂತ ಹೇಳ್ತಾರೆ ಅದನ್ನ. ಅವ್ರಿಗೆ ನೀಲಿ ನರಗಳ ಬಾಧೆಯಿಂದ ನರಳ್ತಾ ಇರೋರು ಯಾವ ಕೆಲಸವನ್ನು ಮಾಡುವಾಗ ಇಷ್ಟವಾಗಿ ಮಾಡೋದಿಲ್ಲ. ಇಷ್ಟವಿಲ್ದೇನೆ ಕೆಲಸಗಳನ್ನ ಮಾಡ್ಲೇಬೇಕಾಗಿ ಬಂದಿರುತ್ತೆ. ಅವರ ಕಾಲಿನ ಮೇಲೆ ಅನಿವಾರ್ಯತೆಯಿಂದ ನಿಂತೇ ಕೆಲಸ ಮಾಡ್ಬೇಕಾಗಿ ಬಂದಿರುತ್ತೆ. ಯಾವ ಕೆಲಸ ಮಾಡ್ಬೇಕಾದ್ರೂ ಬೈಕೊಂಡೇ ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ವೆರಿಕೋಸ್ ವೇನ್ಸ್ ಇರುತ್ತೆ. ಇದುವರೆಗೂ ಲೂಯಿಸ್ ಹೇ ಪ್ರಕಾರ ಯಾವ್ಯಾವ ಕಾಯಿಲೆಯಿಂದ ಬಳಲೋರ ಭಾವನೆಗಳು ಯಾವ ರೀತಿಯದ್ದಾಗಿರುತ್ತೆ, ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ ಯಾವ ರೀತಿಯ ಮನೋಭಾವನೆಗಳಿದ್ರೆ, ಯಾವ ರೀತಿಯ ಮನಸ್ಥಿತಿಗಳಿದ್ರೆ, ಯಾವ ರೀತಿಯ ವಾತಾವರಣಗಳಿದ್ರೆ ಯಾವ ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನ ಸ್ವಿಟ್ಜರ್ಲ್ಯಾಂಡ್ ದೇಶದ ಬೋಡೋ ಮತ್ತೆ ಶಲೀಲಾ ಶರ್ಮೋನನ್ ಅವರು ರೇಖಿ ಮತ್ತು ವಿಶ್ವವ್ಯಾಪಿ ಜೈವಿಕ ಶಕ್ತಿ ಚೈತನ್ಯ ಅನ್ನುವಂತ ಪುಸ್ತಕದ 26ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅವ್ರ ಸಂಶೋಧನೆ ಮಾಡಿರೋದು, ಅದ್ರ ಕೊಟ್ಟಿರೋ ಒಂದು ಡಿಸಿಷನ್ ಏನು ಅಂತಂದ್ರೆ, ಫೈಂಡಿಂಗ್ಸ್ ಏನು ಅಂದ್ರೆ, ಮಾನವನ ಕಾಯಿಲೆಗಳಿಗೆ ಅವನ ಮನಸ್ಸೇ ಕಾರಣ, ಅವನ ಆಲೋಚನೆಗಳೇ ಕಾರಣ, ಅವನ ಗುಣ ಸ್ವಭಾವಗಳೇ ಕಾರಣ, ಆಧ್ಯಾತ್ಮಿಕ ಮತ್ತು ಮಾನಸಿಕ ಅಸಮತೋಲನಗಳೇ ಕಾರಣ ಅಂತನೂ, ಮಾನವನ ಕಾಯಿಲೆ ಮತ್ತು ಕಾಯಿಲೆಯ ಗುಣಲಕ್ಷಣಗಳು ಅವನ ಈ ಕಾಯಿಲೆಗೆ ಯಾವ ಯಾವ ಗುಣ ಸ್ವಭಾವಗಳು ಮೂಲವಾಗಿರುತ್ತವೆ ಹಾಗೂ ಅವನ ವಾತಾವರಣ ಮತ್ತು ಅವನ ಸುತ್ತಮುತ್ತ ಇರೋರ್ ನಡವಳಿಕೆ ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಅವರ ಸುದೀರ್ಘ ಸಂಶೋಧನೆಯಿಂದ ತಿಳಿದು 200 ಕಾಯಿಲೆಗಳಿಗೆ ಕಾರಣಗಳನ್ನ ವಿವರಿಸಿದ್ದಾರೆ. ವ್ಯಕ್ತಿಯ ಚಿಂತೆಗಳೇ ಅವನ ದೇಹದ ಮೂಲಕ ಅಭಿವ್ಯಕ್ತಗೊಳ್ಳುತ್ತೆ ಅಂದ್ರೆ ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಾಗಿ ರೋಗಿಗಳು ಯಾವಾಗ ಅವರ ನಡೆನುಡಿ, ಭಾವನೆ, ನಡವಳಿಕೆ, ಮನೋವೃತ್ತಿಗಳನ್ನ ವಿಶ್ಲೇಷಿಸಿ ಅವರವರ ಸಮಸ್ಯೆಗಳನ್ನ ಅವರವರೇ ಗುರುತಿಸ್ಕೊಳ್ತಾರೋ ಆವಾಗ ಅದೇ ಸ್ವಯಂ ಚಿಕಿತ್ಸೆಯಾಗಿ ಪರಿಣಮಿಸಿ ಕಾಯಿಲೆಯಿಂದ ಮುಕ್ತರಾಗ್ತಾರೆ ಅಂತ ಬೋಡೋ ಮತ್ತೆ ಶಲೀಲಾ ಶರ್ಮೋನ್ ರವರು ತಿಳಿಸಿದ್ದಾರೆ. ಅವ್ರು ತಿಳಿಸಿರೋ 200 ಕಾಯಿಲೆಗಳಲ್ಲಿ 25 ಕಾಯಿಲೆಗಳಿಗೆ ಮಾತ್ರ ನಾನು ತಗೊಂಡಿದ್ದೀನಿ. 4 ಕಾಯಿಲೆಗಳ ಬಗ್ಗೆ ಮಾತ್ರ ಇವತ್ತು ತಿಳಿಸ್ಬಿಟ್ಟು ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತೀನಿ. ಮೊದಲನೇ ತಗೊಂಡಿರೋದು ಎಪಿಲೆಪ್ಸಿ. ಎಪಿಲೆಪ್ಸಿ ಅಂದ್ರೆ ಮೂರ್ಛೆ ರೋಗ. ಯಾರಿಗ್ ಬರುತ್ತಂತೆ ಮೂರ್ಛೆ ರೋಗ ಅಂದ್ರೆ, ಯಾರು ಬಂದಿದ್ದನ್ನ ಬಂದಂಗೆ ಒಪ್ಕೊಳ್ಳದೇನೆ, ಯಾರಲ್ಲಿ ಹಗೆತನ ಇರುತ್ತೋ, ಯಾರಿಗೆ ವಿರೋಧವನ್ನ ವ್ಯಕ್ತಪಡಿಸಕ್ಕೆ ಬಿಡೋದಿಲ್ವೋ, ಯಾರ ಮೇಲೆ ಸ್ವತಂತ್ರವನ್ನೇ ಕೊಡದೆ ದಬ್ಬಾಳಿಕೆ ನಡೆಸಲಾಗ್ತಿರುತ್ತೋ, ಯಾರಿಗೆ ಒತ್ತಡ ಸಹಿಸಕ್ ಆಗ್ತಾ ಇರೋದಿಲ್ವೋ ಅಂತವ್ರು ಪ್ರಜ್ಞೆ ತಪ್ಪಿ ಬೀಳೋ ಜೊತೆಗೆ ಮರೆಯಕ್ಕೆ ಪ್ರಯತ್ನ ಪಡ್ತಾರಂತೆ. ಹಾಗೂ ಅದುಮಿಟ್ಕೊಂಡಿರೋ ಅವರ ದ್ವೇಷವನ್ನ, ಹಗೆತನವನ್ನ ಪ್ರಜ್ಞಾಹೀನ ಸ್ಥಿತಿನಲ್ಲಿ ಹೊರಹಾಕಕ್ಕೆ ಪ್ರಯತ್ನಿಸ್ತಾರೆ. ಇದನ್ನ ಎಡ್ಗರ್ ಕೇಸಿ ಹೇಳಿದಾನೆ ಅಂದ್ರೆ, ಕಾಯಿಲೆ ಬರಕ್ಕೆ ಆಧ್ಯಾತ್ಮಿಕ ಕಾರಣ, ಅವ್ರ ಹಿಂದಿನ ಜನ್ಮದಲ್ಲಿ ಕಬ್ಬಣ ಕದ್ದಿರ್ತಾರೆ ಅಂತ ಹೇಳಿದಾನೆ. ಆದ್ರೆ ಇವರ ಒಂದು ರಿಸರ್ಚ್ ಏನ್ ಹೇಳತ್ತೆ ಅಂತಂದ್ರೆ, ಯಾರಿಗೆ ಸ್ನಬ್ ಮಾಡಿ ಇಟ್ಟಿರ್ತಾರೋ, ಯಾರಿಗ ಒತ್ತಡ ಇರುತ್ತೋ, ಹಗೆತನ ಇರುತ್ತೋ, ವಿರೋಧ ವ್ಯಕ್ತಪಡಿಸಕ್ ಆಗದೆ ಇರುತ್ತೋ ಅಂತವ್ರು ಅದುಮಿಟ್ಕೊಂಡು ಅವರು ಇದನ್ನ ದ್ವೇಷನ, ಹಗೆತನನ ಪ್ರಜ್ಞಾಹೀನ ಸ್ಥಿತಿಲಿ ಹೊರಹಾಕಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಸೊ ನಾವು ಈ ತರ ಸ್ಥಿತಿಗತಿಗಳ ಕಾರಣಗಳನ್ನ ತಿಳ್ಕೊಂಡಾಗ ಯಾರಿಗೆ ಮೂರ್ಛೆ ರೋಗ ಬರ್ತಿರುತ್ತೋ ಅವ್ರಿಗೆ ನಾವೇನಾರು ಒತ್ತಡ ಕೊಡ್ತಾ ಇದೀವ ಅಥವಾ ಅವ್ರ ಹಠ ಸಾಧಿಸಕ್ ನಾವು ಅವಕಾಶ ಮಾಡ್ತಿದೀವ ಅನ್ನೋ ಆಲೋಚನೆಗಳನ್ನ ನಾವು ಒಂಚೂರು ನೋಡಿ ಅವ್ರ ಮೇಲೆ ಹಾಕೋ ಒತ್ತಡವನ್ನು ಕಡಿಮೆ ಮಾಡಿದ್ರೆ ಅವರ ಕಾಯಿಲೆನೂ ಕೂಡ ಕಡಿಮೆ ಆಗ್ಬೋದು. ಇನ್ಸಿಡೆಂಟ್ಸ್ ಏನ್ ರಿಪೀಟ್ ಆಗ್ತಿರುತ್ತೋ ಅದು ದೂರ ಹೋಗಕ್ಕೆ ಸಾಧ್ಯ. ಈ ಟ್ಯೂಮರ್ ಮತ್ತೆ ಗೆಡ್ಡೆಗಳು ಯಾರಿಗ್ ಬರುತ್ತಂತೆ ಅಂದ್ರೆ, ಯಾರು ಬದಲಾವಣೆಗಳನ್ನ ಒಪ್ಪಿಕೊಳ್ಳದೇನೆ ಹಠ ಸ್ವಭಾವದಿಂದ ಎಲ್ಲಕ್ಕೂ ವಾದ ಮಾಡೋವಂಥವ್ರಿಗೆ, ಅವ್ರು ಅಂದ್ಕೊಂಡಿದ್ದೇ ಸರಿ ಅನ್ನುವಂತ ಹಳೆಯ ರೀತಿ ನೀತಿಗಳಿಗೆ ಅಂಟ್ಕೊಂಡಿರೋಂಥವ್ರಿಗೆ ಮುಂದೆ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ಸ್ ಅಂತ ಏನ್ ಹೇಳ್ತಾರೋ ಆ ತರ ಗೆಡ್ಡೆಗಳು, ಕಿಡ್ನಿ ಸ್ಟೋನ್ಸ್ ಬರುತ್ತಲ್ಲ, ಆ ತರ ಸ್ಟೋನ್ ಅಲ್ಲ, ಸಾರಿ, ಫೈಬ್ರಾಯ್ಡ್ಸ್ ಗೆಡ್ಡೆಗಳು ಬರುತ್ತೆ ಅಂತ ಹೇಳಿದ್ದಾರೆ. ಟ್ಯೂಮರ್ ಅಂತ ಹೇಳ್ತೀವಲ್ಲ ಆ ತರದ್ ಬರುತ್ತೆ. ಬ್ರೈನ್ ಟ್ಯೂಮರು ಆಗ್ಬೋದು, ಯೂಟ್ರಸಲ್ ಫೈಬ್ರಾಯ್ಡ್ಸ್ ಆಗ್ಬೋದು. ಯಾರು ಕೋಪವನ್ನ ಅದುಮಿಟ್ಕೊಳ್ತಾರೋ, ಪರಿಪೂರ್ಣರಾಗಕ್ಕೆ ತಮ್ಮ ಮೇಲೆ ತಾವೇ ಒತ್ತಡ ಹೇರ್ಕೊಳ್ತಾರೋ, ಯಾರು ಆಂತರಿಕ ಘರ್ಷಣೆಗಳಿಗಾಗ್ತಾರೋ ಅವರು ಮೈಗ್ರೇನ್ ತಲೆನೋವಿಂದ ಬಳಲ್ತಾರೆ. ಅಂದ್ರೆ ಅವ್ರ ತಲೆನೋವಿಗೆ ಕಾರಣ ಅವರೇನೆ. ಯಾರಿಗೆ ತಮ್ಮ ನೋವನ್ನ, ದುಃಖವನ್ನ ಅಳುವಿನ ಮೂಲಕ ಹೊರಹಾಕಕ್ಕಾಗಿರಲ್ವೋ ಅಂತವ್ರಿಗೆ ಕಣ್ಣಿನ ಒಳಗಡೆ ಉತ್ಪತ್ತಿಯಾಗುವಂತ ನೇತ್ರ ದ್ರವದಿಂದ ಆಂತರಿಕ ಒತ್ತಡ ಉಂಟಾಗಿ
ಗ್ಲೂಕೋಮಾ ಬರುತ್ತಂತೆ. ಈ ಗ್ಲೂಕೋಮಾ ಅಂದ್ರೆ ಏನು ಅಂದ್ರೆ ಒಳಗಡೆ ಇದು ಉತ್ಪತ್ತಿ ಏನಾಗುತ್ತೋ ಆಪ್ಟಿಕ್ ಒಂದು ಫ್ಲೂಯಿಡ್ ಅದು ಕಣ್ಣಿನ ಕುಣಿಕೆ ಹತ್ರ ಒಂದು ತೂತ್ ಇರುತ್ತೆ, ಅದರಿಂದ ಆಚೆ ಬಂದ್ಬಿಡುತ್ತೆ. ಆ ತೂತ್ ಏನಾರ ಬ್ಲಾಕ್ ಆಗಿತ್ತು ಅಂದ್ರೆ ಒಳಗಡೆನೆ ಆ ಫ್ಲೂಯಿಡ್ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ಬಿಟ್ಟು ಅದರಿಂದ ನಾವು ಕಣ್ಣು ಕೂಡ ಪೂರ್ತಿ ದೃಷ್ಟಿನೇ ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ವಿಸ್ತಾರವಾಗಿರುವಂತ ಪ್ರಪಂಚವನ್ನ ಕಾಣಲಾಗದಂತೆ ಗ್ಲೂಕೋಮಾ ಬಂದು ದೃಷ್ಟಿನೇ ಪೂರ್ತಿ ಹೀನ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಇನ್ನುಳಿದ 15 ವಿಭಿನ್ನ ರೀತಿಯ ಮನೋಭಾವನೆಗಳಿದ್ರೆ, ಯಾವ ರೀತಿಯ ಮನಸ್ಥಿತಿಗಳಿದ್ರೆ, ಯಾವ ರೀತಿಯ ವಾತಾವರಣಗಳಿದ್ರೆ ಯಾವ ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನ ನಾಳೆ ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತವಾದ ವಿಷಯಗಳನ್ನು ತಿಳಿಸ್ಕೊಟ್ರೆ ನಮ್ಗೆ ಎಲ್ಲೂ ಸಿಗಲ್ಲ ಈ ವಿಷಯಗಳು. ಇಂಥ ವಿಷಯ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.